ಐಎಂಎ ಹಗರಣದ ಸಂತ್ರಸ್ತರಿಗೆ ಪರಿಹಾರ ಘೋಷಿಸಿದ ಕರ್ನಾಟಕ ಸರ್ಕಾರ. ಬಹುಕೋಟಿ ಐಎಂಎ ಹಗರಣದಲ್ಲಿ ಸಿಲುಕಿರುವ ಸಾವಿರಾರು ಠೇವಣಿದಾರರಿಗೆ ಕರ್ನಾಟಕ ಸರ್ಕಾರ ತಕ್ಷಣ ಪರಿಹಾರ ನೀಡುವ ಭರವಸೆ ನೀಡಿದೆ. ರಂಜಾನ್ ಹತ್ತಿರ ಬರುತ್ತಿದ್ದಂತೆ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನ ಕಳೆದುಕೊಂಡ ಸಂತ್ರಸ್ತರು ಪರಿಹಾರ ಪಡೆಯಲಿದ್ದಾರೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ವಿಕಾಸಸೌಧದಲ್ಲಿ ಮಹತ್ವದ ಸಭೆ ನಡೆಸಿದ್ದು, ಸಭೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ, ಸಚಿವ ಜಮೀರ್ ಅಹಮದ್, ಶಾಸಕ ರಿಜ್ವಾನ್ ಅರ್ಷದ್ ಮತ್ತು ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ನಾಸೀರ್ ಅಹಮದ್ ಸಂತ್ರಸ್ತರೊಂದಿಗೆ ಚರ್ಚೆ ನಡೆಸಿದರು. 10 ಲಕ್ಷಕ್ಕೂ ಹೆಚ್ಚು ಠೇವಣಿದಾರರು ತಮ್ಮ ಹೂಡಿಕೆಯನ್ನ ದ್ವಿಗುಣಗೊಳಿಸುವ ಆಶಯದಿಂದ 3,21,358 ಕೋಟಿ ಹೂಡಿಕೆ ಮಾಡಿದ್ದರು. ಈ ಪ್ರಕರಣದಲ್ಲಿ ವಂಚನೆಗೆ ಒಳಪಟ್ಟಿರುವವರಿಗೆ ಸರ್ಕಾರ ತಕ್ಷಣ ತ್ವರಿತ ಪರಿಹಾರ ನೀಡಲು ನಿರ್ಧರಿಸಿದೆ. ಐಎಂಎ ಹಗರಣ ಬಹು ವರ್ಷಗಳ ಹಿಂದೆ ಕರ್ನಾಟಕವನ್ನ ಬೆಚ್ಚಿ ಬೀಳಿಸಿದ್ದು, 69,069 ಠೇವಣಿದಾರರಲ್ಲಿ ಕೆಲವರು ಯೋಜನೆ ಕುಸಿಯುವ ಮೊದಲು 1,400 ಕೋಟಿ ಲಾಭಾಂಶವನ್ನ ಪಡೆದಿದ್ದರು. ಈ ಹಿಂದೆ ಹಂತ ಹಂತವಾಗಿ 60,902 ಸಂತ್ರಸ್ತರಿಗೆ 87.43 ಕೋಟಿ ಹಿಂತಿರುಗಿಸಲಾಗಿದೆ. ಆದರೆ ಇನ್ನು ಅನೇಕ ಠೇವಣಿದಾರರು ತಮ್ಮ ಹಣಕ್ಕೆ ಕಾಯುತ್ತಿದ್ದಾರೆ. ಸರ್ಕಾರ ಈಗಲೂ ಪರಿಹಾರ ಕಾರ್ಯವನ್ನ ಮುಂದುವರಿಸುತ್ತಿದ್ದು, ಐಎಂಎಗೆ ಸಂಬಂಧಿಸಿದ 534 ಕೋಟಿ ಮೌಲ್ಯದ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಂಡಿದೆ. ಇದರಲ್ಲಿ 10,692 ಕೋಟಿ ಮೌಲ್ಯದ ಚರಾಸ್ತಿಗಳು ಮತ್ತು 40,192 ಕೋಟಿ ಮೌಲ್ಯದ ಸ್ಥಿರ ಆಸ್ತಿಗಳು ಸೇರಿವೆ. ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಈ ಆಸ್ತಿಗಳನ್ನ ಹರಾಜು ಮಾಡಿ ಬಲಿಪಶುಗಳಿಗೆ ನೇರವಾಗಿ ಪರಿಹಾರ ನೀಡಲಾಗುವುದೆಂದು ತಿಳಿಸಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಸಂತ್ರಸ್ತರಿಗೆ ಅವರ ಹೂಡಿಕೆಯ ಅನುಪಾತವನ್ನ ಪರಿಗಣಿಸಿ ಪರಿಹಾರ ನೀಡಲಾಗುವುದೆಂದು ತಿಳಿಸಿದ್ದಾರೆ. ಇದನ್ನು ರಂಜಾನ್ ಹಬ್ಬಕ್ಕೂ 10 ದಿನಗಳ ಮುಂಚಿತವಾಗಿ ವಿತರಿಸಲು ಸರ್ಕಾರ ಯೋಜನೆ ರೂಪಿಸಿದೆ. ಹಗರಣ ಬಯಲಿಗೆ ಬಂದಾಗಲೇ ಸರ್ಕಾರ ಸಂತ್ರಸ್ತರಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸ್ವೀಕರಿಸಿತ್ತು. ಬ್ಯಾಂಕ್ ಖಾತೆ ಪುರಾವೆ, ಠೇವಣಿ ರಸೀದಿ, ಷೇರು ಪ್ರಮಾಣ ಪತ್ರಗಳ ಮೂಲಕ ಸಂತ್ರಸ್ತರು ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿದ್ದರು. ಈಗ ಹರಾಜು ಪ್ರಕ್ರಿಯೆ ಮುಗಿದ ತಕ್ಷಣವೇ ಪರಿಹಾರ ನೀಡಲಾಗುವುದೆಂದು ನಿರ್ಧಾರ ಕೈಗೊಂಡಿದ್ದರಿಂದ ಈ ಘೋಷಣೆ ಐಎಂಎ ಹಗರಣದ ಬಲಿಪಶುಗಳಿಗೆ ಭರವಸೆ ಮೂಡಿಸಿದೆ. ಸರ್ಕಾರ ತಕ್ಷಣ ನ್ಯಾಯ ಒದಗಿಸಲು ಸಂಕಲ್ಪಗೊಂಡಿದ್ದು, ಪರಿಹಾರ ನಿಖರ ಸಮಯವನ್ನ ಶೀಘ್ರದಲ್ಲಿ ಪ್ರಕಟಿಸಲಿದೆ ಎಂದು ತಿಳಿಸಿದ್ದಾರೆ.